ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೇರಣ್ಣಿನ ಬಗ್ಗೆ ಮತ್ತು ಗೇರ್ ಮರನ ಹಾಕಿ ಎಷ್ಟು ವರ್ಷ ಆದ್ಮೇಲೆ ಗೇರಣ್ಣು ಬಿಡೋಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹಿಂದ್ಗಡೆ ಏನು ಕಾಣಿಸ್ತಾ ಇದ್ದೀನಲ್ಲ ಗೇರ್ ಮರನೆಲ್ಲ ಅದನ್ನೆಲ್ಲ ನಮ್ಮ ತೋಟದ ಪಕ್ಕದಲ್ಲೇ ಹಾಕಿರುವಂತ ಮರ ಇದು. ಈ ಗೇರ್ ಮರನೆಲ್ಲ ನೆಟ್ಟು 6 ವರ್ಷ ಆಯಿತು, 2 ವರ್ಷ ಆಯಿತು ಗೇರ್ ಬೀಜ ಇಡಕ್ಕೆ ಸ್ಟಾರ್ಟ್ ಆಗಿ. ಈ ವರ್ಷನೇ ತುಂಬಾ ಜಾಸ್ತಿ ಬಂದಿರೋದು, ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಜಾಸ್ತಿ ಹಿಡಿದಿರ್ಲಿಲ್ಲ. ಈ ಗೇರ್ ಮರಗಳನ್ನೆಲ್ಲ ನಾವು ಯಾವುದೇ ರೀತಿ ಶಿಶಿ ತಂದು ನೆಟ್ಟಿರೋದಂತಲ್ಲ, ಡೈರೆಕ್ಟ್ ಆಗಿ ಬೀಜನ ಇರುತ್ತಲ್ಲ ಅದನ್ನೇ ನಾವು ಭೂಮಿಗೆ ಇಟ್ಟಿರೋದಾಗಿತ್ತು. ಅದನ್ನೆಷ್ಟು ಮೊಳಕೆ ಹೊಡೆದಾದ್ಮೇಲೆ ದೊಡ್ಡದಾಗಿ ಶಿಶಿ ಆಗಿರೋದು. ನಾವು ಯಾವುದೇ ಹೊಂಡ ತೋಡ್ದು ಶಿಶಿಗಾಗಿ ಡೈರೆಕ್ಟ್ ಆಗಿ ನೆಟ್ಟಿರೋದಂತಲ್ಲ, ಡೈರೆಕ್ಟ್ ಆಗಿ ಬೀಜನ ಇಟ್ಟಾದ್ಮೇಲೆ ಅಲ್ಲೇನೆ ಶಿಶಿ ಆಗಿಬಿಟ್ಟು ನೆಕ್ಸ್ಟ್ ಮರ ಆಗಿರೋದು ಅದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ, ಯಾಕಂದ್ರೆ ನಾನು ಹಾಕುವಂತ ವಿಡಿಯೋಸ್ನ ನಿಮಗೆ ಮೊದಲು ನೋಟಿಫಿಕೇಶನ್ ಬಂದಿರುತ್ತೆ. ನಾವು ನಮ್ಮ ಕಡೆ ಜಾಸ್ತಿಯಾಗಿ ಗೇರ್ ಬೀಜ ಅಂತ ಕರಿತೀವಿ. ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಗೋಡಂಬಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತೇ ಆಗೇ ಆಗುತ್ತೆ. ಗೋಡಂಬಿ ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಂತೇಳಿ, ತುಂಬಾ ತಿನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ. ಹಾಗೆ ಇದು ಆಹಾರ ಪದಾರ್ಥವಾಗಿ ಕೂಡ ಉಪಯೋಗಿಸ್ತಾರೆ. ಗೇರ್ ಬೀಜನ ಮರಕ್ಕೆ ಈ ತರ ಗೊಂಚಲಾಗಿ ಹಿಡಿಯುತ್ತೆ. ಒಂದೊಂದು ಗೊಂಚಲಿಗೆ ಇಲ್ಲ ಅಂತಂದ್ರು 10 ರಿಂದ 12 ಈ ತರ ಗೊಂಚಲಾಗಿ ಒಂದೊಂದು ಗೊಂಚಲಿಗೆ 10 ರಿಂದ 12 ಗೇರ್ ಬೀಜ ಅಷ್ಟಾದ್ರೂ ಹಿಡಿಯುತ್ತೆ. ಗೇರ್ ಬೀಜನ ಬಿಡೋಕ್ ಸ್ಟಾರ್ಟ್ ಆಗೋದು ಚಳಿಗಾಲ ಟೈಮಲ್ಲಿ, ಅಂತಂದ್ರೆ ಸುಮಾರು ಜನವರಿ ಟೈಮಲ್ಲಿ ಈ ಗೇರು ಬೀಜನ ಬಿಡೋಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕಸ್ತರಿ ಆಗಿರುತ್ತೆ, ಬಂದಿರತ್ತಲ್ವಾ, ಅದರಿಂದ ನೆಕ್ಸ್ಟ್ ಗೇರು ಬೀಜ ಆಗುತ್ತೆ. ಕಸ್ತರಿ ಎಷ್ಟು ಬರುತ್ತೋ ಅಷ್ಟು ಕೂಡ ಗೇರು ಬೀಜ ಆಗೋದಿಲ್ಲ, ಕೆಲವೊಂದಷ್ಟನ್ನ ಉದುರು ಹೋಗುತ್ತೆ. ಸೊ ನೆಕ್ಸ್ಟ್ ಗೇರು ಬೀಜನ ಆಗಿದ್ದಷ್ಟನ್ನೆಲ್ಲ ಕರೆಕ್ಟ್ ಆಗಿ ಹಣ್ಣಾಗ್ಲಿ ಸ್ಟಾರ್ಟ್ ಆಗೋದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹಣ್ಣಾಗ್ಲಿ ಸ್ಟಾರ್ಟ್ ಆಗುತ್ತೆ. ಗೇರು ಮರಕ್ಕೆ ಯಾವುದೇ ರೀತಿಯಂತ ನೀರಾಗ್ಲಿ ಗೊಬ್ಬರ ಆಗ್ಲಿ ಯಾವುದೂ ಕೂಡ ಬೇಕಾಗಿಲ್ಲ. ಬರಡು ಭೂಮಿಯಲ್ಲೂ ಕೂಡ ನಾವು ಆರಾಮ್ಸೆಯಾಗಿ ಗೇರು ಮರನ ಬೆಳೆಸಬಹುದು. ಹಾಗೆ ಒಂದ್ ಮರಕ್ಕೆ ಇಲ್ಲ ಅಂತಂದ್ರು ಒಂದು 15 kg ಆದ್ರೂ ಗೇರು ಬೀಜನ ನಾವು ಆರಾಮ್ಸೆಯಾಗಿ ತೆಗಿಬಹುದು. ನಿಮ್ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ನೀರಿಲ್ಲ, ಅದು ಬರಡು ಭೂಮಿ ಆಗಿದೆ, ಯಾವುದೇ ರೀತಿಯಂತ ಬೆಳೆನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕಲ್ಲು ಆ ತರದಲ್ಲಿ ಇದೆ, ಒಂಥರ ಗುಡ್ಡಗಾಡು ಪ್ರದೇಶ, ಆ ತರ ಪ್ರದೇಶದಲ್ಲಿ ನಮ್ಗೆ ಯಾವುದೇ ರೀತಿಯಂತ ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ ಅಂತವ್ರು ಗೇರ್ ಮರನ ಹಾಕಿ ನೋಡಿ. ಖಂಡಿತವಾಗ್ಲೂ ನಿಜವಾಗ್ಲೂ ಕೂಡ ನಿಮ್ಗೆ ಆ ಭೂಮಿಯಲ್ಲಿ ಗೇರು ಖಂಡಿತವಾಗ್ಲೂ ಬೆಳೆದೇ ಬೆಳೆಯುತ್ತೆ. ಜಾಸ್ತಿ ನೆರಳಿನ ಪ್ರದೇಶದಲ್ಲಿ ಗೇರ್ ಮರನ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕೆಂತಂದ್ರೆ ಅದಕ್ಕೆ ಸೂರ್ಯನ ಬಿಸಿಲು ತುಂಬಾ ಅವಶ್ಯಕತೆ ಆಗಿರುತ್ತೆ. ಅಂದ್ರೆ ಮರ ಗಿಡಗಳು ಇಲ್ದಿರೋ ಜಾಗದಲ್ಲಿ, ಅಂದ್ರೆ ಏನು ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಆ ಮರಗಳಿಗೆ ತಾಗ್ಬೇಕಾಗತ್ತೆ, ಅಂದ್ರೆ ಮಾತ್ರ ಅದು ಗೇರಣ್ಣ ಚೆನ್ನಾಗಿ ಬಿಡತ್ತೆ. ಇಲ್ಲ ಅಂತಂದ್ರೆ ನೆರಳಿನ ಪ್ರದೇಶದಲ್ಲಿ ಇದ್ರೆ ಗೇರಣ್ಣನ ಹಿಡಿಯೋಕೆ ತುಂಬಾ ಕಡಿಮೆ. ಗೇರಣ್ಣು 2 ಬಣ್ಣದ ಕಲರ್ ಇಂದ ಗೇರಣ್ಣನ ನಾವು ಬೆಳೆಸಬಹುದು. ಒಂದು ಹಳದಿ ಕಲರ್ ಇಂದು, ಇನ್ನೊಂದು ಕೇಸರಿ ಕಲರ್ ಇಂದು, ಅಂದ್ರೆ ಕೆಂಪು ಕಲರ್ ಇಂದು. 2 ಬಣ್ಣದ ಗೇರ್ ಬೀಜನೂ ಕೂಡ ಸೇಮೇ ಆಗಿರುತ್ತೆ, ಯಾವುದೇ ಕೂಡ ಡಿಫ್ರೆಂಟ್ ಆಗಿರೋದಿಲ್ಲ. ಆದ್ರೆ ಗೇರ್ ಹಣ್ಣಿನ ಕಲರ್ ಮಾತ್ರ ಸಪ್ರೇಟ್ ಅಂದ್ರೆ ಬೇರೆ ಬೇರೆ ತರದಾಗಿರುತ್ತೆ. ಮತ್ತೆ ಹಳದಿ ಕಲರ್ ಇಂದು ಮತ್ತೆ ಕೆಂಪು ಕಲರ್ ಇಂದು ಎರಡು ಕೂಡ ತಿನ್ನೋಕ್ಕೂ ಕೂಡ ಟೇಸ್ಟಿ ಬೇರೆ ತರ ಇರುತ್ತೆ ಹಣ್ಣನ್ನ. ಆದ್ರೆ ಗೇರ್ ಬೀಜದ್ರಲ್ಲಿ ಯಾವುದೇ ಕೂಡ ಡಿಫ್ರೆನ್ಸ್ ಇರುವುದಿಲ್ಲ, ಎಲ್ಲಾ ಗೇರ್ ಬೀಜನೂ ಕೂಡ ಸೇಮೇ ಆಗಿರುತ್ತೆ. ಬೀಜ ಎಳೆದಿರ್ಬೇಕಾದ್ರೆ ಯಾವ ಕಲರ್ ಇಂದ ಅಂತ ಗೊತ್ತಾಗೋದಿಲ್ಲ, ಹಣ್ಣಾಗಿದ ತಕ್ಷಣ ಗೊತ್ತಾಗೋದು ಯಾವ ಕಲರ್ ಇಂದ ಗೇರ್ ಹಣ್ಣು ಅಂತ ಹೇಳ್ಬೇಕು, ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ಹಳದಿ ಕಲರ್ ಮರನೇ ಬೇರೆದು, ಮತ್ತೆ ಕೆಂಪು ಕಲರ್ ಇಂದ ಗೇರ್ ಹಣ್ಣಿನ ಮರನೇ ಬೇರೆ. ಒಂದೇ ಮರಕ್ಕೆ 2 ಕಲರ್ ಇಂದ ಆಗೋದಿಲ್ಲ, ಎರಡು ಕೂಡ ಸಪ್ರೇಟ್ ಮರನೇ ಆಗಿರುತ್ತೆ. ಒಂದೇ ಮರಕ್ಕೆ 2 ಕಲರ್ ಇಂದ ಹಣ್ಣು ಬಿಡೋದಿಲ್ಲ. ಹಳದಿ ಕಲರ್ ಮರನೇ ಬೇರೆ, ಮತ್ತೆ ಕೇಸರಿ ಕಲರ್ ಇಂದ ಗೇರ್ ಹಣ್ಣಿನ ಮರನೇ ಬೇರೆ. ಇಲ್ಲಿ ನಾವು ಈಗ ಗೇರಣ್ಣು ಕೊಯ್ಯೋಕ್ ಬಂದಿದ್ವಿ. ಗೇರಣ್ಣು ಕೊಯ್ಯೋಕೆ ಆದ್ರೆ ಈ ತರ ಕೊಕ್ಕೆ ಸಹಾಯದಿಂದ ತೆಗಿಬೇಕಾಗತ್ತೆ, ಯಾಕಂದ್ರೆ ಮರ ಚಿಕ್ಕದಾಗಿರೋದ್ರಿಂದ ಮರ ಹತ್ತಿ ತೆಗಿಯಕ್ ಆಗೋದಿಲ್ಲ. ಹಣ್ಣಾಗಿ ಆಟೋಮೆಟಿಕ್ ಆಗಿ ಕೆಳಗಡೆ ಬೀಳುತ್ತೆ. ಆದ್ರೆ ದನಗಳು ಬಂದ್ಕೊಂಡು ಅಷ್ಟು ಗೇರಣ್ಣು ತಿನ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು 2 ದಿನಕ್ಕೆ ಒಂದ್ಸತಿನಾದ್ರೂ ಈ ತರ ಗೇರಣ್ಣನ್ನ ಕೊಕ್ಕೆಯಿಂದ ಅಲ್ಲಾಡ್ಸಿ ತೆಗಿತೀವಿ. ಕೊಕ್ಕೆಯಿಂದ ಅಲ್ಲಾಡ್ಸಿ ಹಿಂಗ ಹಾಕಿದ್ರೆ ಸಾಕು, ಹಣ್ಣಾಗಿರೋದೆಲ್ಲ ಕೆಳಗಡೆ ಬಿದ್ದಿರತ್ತೆ. ಬಿದ್ದಿರೋ ಹಣ್ಣನ್ನೆಲ್ಲ ಒಂದ್ ಕಡೆ ರಾಶಿ ಮಾಡಿ, ಅಂತಂದ್ರೆ ಬುಟ್ಟಿ ಒಳಗೆ ಹಾಕ್ಬಿಟ್ಟು ಒಂದ್ ಕಡೆ ರಾಶಿ ಮಾಡ್ಕೊಂತೀವಿ. ಉದ್ದವಾದ ಕೊಕ್ಕೆಯಿಂದ ಯಾರ್ ಬೇಕಾದ್ರೂ ಕೂಡ ಗೇರ್ ಹಣ್ಣನ್ನ ಆರಾಮ್ಸೆಯಾಗಿ ತೆಗಿಬಹುದು, ಯಾಕಂದ್ರೆ ಅದು ಟೊಂಗೆಗಳಿಗೆ ಹಾಕಿ ಅಲ್ಲಾಡ್ಸಿದ್ರೆ ಸಾಕು, ಹಣ್ಣಾಗಿರುವಂತ ಗೇರ್ ಹಣ್ಣನ್ನ ಅಷ್ಟು ಕೂಡ ಕೆಳಗಡೆ ಬೀಳತ್ತೆ. ಅಷ್ಟೇನು ಕಷ್ಟಪಟ್ಟೆ ಆಗಿ ಕೆಳಗಡೆ ಬೀಳಿಸ್ಬೇಕು ಅಂತದ್ದು ಏನಿಲ್ಲ, ಹಣ್ಣಾಗಿರೋದನ್ನ ಆಟೋಮೆಟಿಕ್ ಆಗಿ ಅಲ್ಲಾಡ್ಸಿದ್ರೆ ಸಾಕು ಒಂದ್ ಸ್ವಲ್ಪ ಬೀಳತ್ತೆ. ತುಂಬಾ ಹಣ್ಣಾಗಿದ್ರೆ ಅದು ಆಟೋಮೆಟಿಕ್ ಆಗಿ ಕೆಳಗಡೆ ಬೀಳತ್ತೆ. ಆದ್ರೆ ನಾವು ದನಗಳು ಬಂದು ತಿನ್ಕೊಂಡು ಹೋಗುತ್ತೆ ಅಂತ ಬಿಟ್ಟು 2 ದಿನಕ್ಕೆ ಒಂದ್ಸತಿ ತೆಗೆದ್ರೆ ಸಾಕಾಗಿರತ್ತೆ. ಅವಾಗ ನಾವು ಆರಾಮ್ಸೆಯಾಗಿ ಗೇರ್ ಬೀಜನ ನಾವು ಒಟ್ಟು ಮಾಡ್ಕೊಳ್ಬಹುದು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಗೇರ್ ಮರನೆಲ್ಲ ಎಷ್ಟು ದೊಡ್ಡದಾಗಿದೆ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಈ ಮರಕ್ಕೆಲ್ಲ 7 ವರ್ಷ ಆಗಿದೆ ಅಷ್ಟೇಯ. ಇದನ್ನ ನಾವು ಹೇಗ್ ಹಾಕಿದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಸಸಿಗಳನ್ನ ತಂದು ನಾವು ಗೇರ್ ಮರನ ನೆಟ್ಟಿರುವುದಲ್ಲ, ಸಸಿನ ತಂದ್ಬಿಟ್ಟು ನಾವು ನೆಟ್ಟಿರುವುದಲ್ಲ. ನಾವು ಗೇರ್ ಬೀಜನ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಇಟ್ಟು ಅದನ್ನೆಷ್ಟು ಮೊಳಕೆ ಹೊಡೆದು ಆಗಿರುವಂತ ಮರಗಳೇ ಇದು. ಯಾವ ರೀತಿ ಬೀಜಗಳನ್ನ ನೆಟ್ಟು ನಾವು ಸಸಿಗಳನ್ನ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ಗೇರ್ ಬೀಜನ ತುಂಬಾ ಚೆನ್ನಾಗಿರುವಂತ ಗೇರ್ ಬೀಜನ ನಾವು ಇಟ್ಕೊಳ್ಬೇಕಾಗತ್ತೆ, ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಸಸಿಯಾಗಿ ಚೆನ್ನಾಗಿ ಬಿಡುದಿಲ್ಲ. ಯಾಕಂದ್ರೆ ಅದು ದೊಡ್ಡ ಮರ ಆದ ತಕ್ಷಣ ಅದಕ್ಕೆ ಗೇರ್ ಹಣ್ಣು ಕೂಡ
ಸರಿಯಾಗಿ ಬಿಡೋದಿಲ್ಲ. ಒಂದೊಂದು ಮರಕ್ಕೆ ಗೇರು ಹಣ್ಣು ಬಿಡದೇ ಇರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಗೇರು ಬೀಜನ ಫಸ್ಟಿಗೆ ಬೀಜಕ್ಕೆ ಇಡುವಂಥ ಗೇರು ಬೀಜನ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಮರದ್ದು ಕೂಡ ಗೇರು ಬೀಜನ ಇಡೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಮರದವಾಗಿರುವಂಥ ಚೆನ್ನಾಗಿರುವಂತಹ ಗೇರು ಬೀಜನ ನಾವು ಬೀಜಕ್ಕಾಗಿ ಇಟ್ಕೊಳ್ಬೇಕಾಗತ್ತೆ. ಗೇರು ಹಣ್ಣನ್ನೆಲ್ಲ ಕರೆಕ್ಟಾಗಿ ಬೆಳೆಸಾದ್ಮೇಲೆ ಮಧ್ಯದಲ್ಲಿ ಬುಟ್ಟಿ ಇಟ್ಟು ಬಿದ್ದಿರುವಂಥ ಗೇರು ಹಣ್ಣನ್ನೆಲ್ಲ ಬುಟ್ಟಿ ಒಳಗೆ ಹಾಕಿ ಒಂದು ಕಡೆ ರಾಶಿ ಮಾಡ್ಕೊತೀವಿ. ಯಾಕೆಂದರೆ ಗೇರು ಬೀಜ ಸಪ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ಆ ಗೇರು ಹಣ್ಣನ್ನೆಲ್ಲ ನಾವು ದನಗಳಿಗೆ ಕೊಡ್ತೀವಿ. ಯಾಕಂದ್ರೆ ದನಗಳನ್ನೆಲ್ಲ ತಿನ್ನೋಕ್ಕಂತ ತುಂಬ ಆಸೆ ಪಡ್ತವೆ ಗೇರನ್ನು. ನಾವೂ ಕೂಡ ತುಂಬ ಆಸೆ ಪಡ್ತೀವಿ. ಅಂಥದ್ರಲ್ಲಿ ದನಗಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಗೇರಣ್ಣನ್ನು ಎಲ್ಲ ಮರದ್ದು ಕೂಡ ತೆಗೆದ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಹಾಕಿ ಒಂದು ಕಡೆ ಬಂದು ಕುತ್ಕೊಂಡು ಈ ಥರ ರಾಶಿ ಮಾಡ್ಕೊಂಡು ಒಂದು ಕಡೆ ಬಂದು ಕುತ್ಕೊಂಡು ಗೇರು ಬೀಜನ ಸಪ್ರೇಟ್ ಮಾಡ್ತಾ ಇದ್ದೀವಿ. ಮರದ ಕೆಳಗಡೆನೂ ಕೂಡ ನಾವು ಅವಾಗಿಂದ ಗೇರು ಬೀಜನ ಸಪ್ರೇಟ್ ಮಾಡ್ಬೋದು. ಆದರೆ ನಾವು ದನಗಳಿಗೆ ಹಣ್ಣನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ರಾಶಿ ಮಾಡ್ಕೊತಾ ಇದ್ದೀವಿ. ತುಂಬ ರಾಶಿ ಹಣ್ಣುಗಳನ್ನ ಇಟ್ಟರೆ ಅದು ಮರದ ಕೆಳಗಡೆ ನಾವು ತಿರುಪಿ ಬೀಜನ ಮಾತ್ರ ತಕೊಂಡು ಬರ್ಬೋದು. ಆದರೆ ನಾವು ದನಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದೇ ಕಡೆ ರಾಶಿ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಾಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಎಳೆದು ಕೂಡ ಬಿದ್ದಿರುತ್ತೆ. ಅಂತಂದ್ರೆ ಒಟ್ರಾಶಿ ಸೇರ್ಕೊಂಡು ನಾವು ಕೊಕ್ಕೆ ಹಾಕಿ ಅಲ್ಲಾಡಿಸ್ತೀವಲ್ಲ ಅವಾಗ ಒಂದು ಸ್ವಲ್ಪ ಎಳೆದು ಕೂಡ ಬಿದ್ದಿರುತ್ತೆ. ನೋಡ್ಬೋದು ನೀವು ಒಂದು ಸ್ವಲ್ಪ ಗ್ರೀನ್ ಕಲರಿಂದ ಗೇರಣ್ಣು ಕೂಡ ಬಿದ್ದುಬಿಟ್ಟಿದೆ. ಆದರೂ ಕೂಡ ಏನಿಲ್ಲ, ಅದು ಬೆಳೆದಿರುತ್ತೆ. ಬಿದ್ದಿರೋದನ್ನು ನಾವು ಹಾಗೆ ಗೇರು ಬೀಜನ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ತೀವಿ. ಅದರಲ್ಲಿ ಗೇರು ಬೀಜನ ಕರೆಕ್ಟಾಗಿ ಬೆಳೆದಿರುತ್ತೆ. ಆದರೆ ಹಣ್ಣನ್ನು ಮಾತ್ರ ಹಣ್ಣಾಗಿರೋದಿಲ್ಲ. ಗೇರು ಬೀಜ ಎಲ್ಲ ತಿರ್ಪಾದ್ಮೇಲೆ ಒಂದು ಬಿಸಿಲಿಗಾದರೂ ನಾವು ಗೇರು ಬೀಜನ ಕರೆಕ್ಟಾಗಿ ಒಣಗಿಸ್ಕೊಂಡ್ರೆ ಅಷ್ಟೊಂದು ಹುಳ ಆಗೋ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ಅದು ನೀರಿನ ಅಂಶ ಇರೋದ್ರಿಂದ ಅದನ್ನು ಹಾಗೆ ನಾವು ಚೀಲದಲ್ಲಿ ಏನಾದರೂ ಪ್ಯಾಕ್ ಮಾಡಿರ್ತಾರೆ ಒಂದು ಚಿಕ್ಕ ಚಿಕ್ಕದಾಗಿ ಹುಳ ಆಗಿರುತ್ತೆ. ಅದರಿಂದ ಒಂದು ಬಿಸಿಲಿಗೆ ಹಾಕಿ ಒಣಗಿಸಿ ಚೀಲದೊಳಗೆ ತುಂಬಿಟ್ರೆ ಯಾವುದೇ ಕೂಡ ಹುಳ ಆಗೋದಿಲ್ಲ. ಗೇರು ಹಣ್ಣನ್ನೆಲ್ಲ ದನಗಳಿಗೆ ಹಾಕಿದ್ರೆ ಆಯಿತು. ನಾನು ತಿನ್ನೋಕ್ಕಂತೇಳಿ ಚೆನ್ನಾಗಿರುವಂತಹ ಗೇರು ಹಣ್ಣನ್ನು ಮತ್ತೆ ಎಳೆ ಗೇರು ಬೀಜನ ಕೊಯ್ದಿಟ್ಕೊಂಡಿದ್ದೀನಿ. ಗೇರು ಹಣ್ಣು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ತಾಗಿರುತ್ತೆ. ಯಾಕೆಂದರೆ ಇದು ಯಾವಾಗ ಬೇಕಾದ್ರೂ ಕೂಡ ಸಿಗೋದಿಲ್ಲ, ಸೀಸನಿಗೆ ಮಾತ್ರ ಸಿಗೋದ್ರಿಂದ ಮತ್ತು ಇದು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಇದನ್ನು ಕಟ್ ಮಾಡಿ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದ್ಮೇಲೆ ತಿಂದು ನೋಡಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಬಾಯಲ್ಲೆಲ್ಲ ತುಂಬ ನೀರು ಬಂದಿರುತ್ತೆ. ನೋಡುವ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕರೆಕ್ಟಾಗಿ ಗೇರು ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಹಣ್ಣಾಗಿರಬೇಕು. ಇಲ್ಲ ಅಂತಂದರೆ ಎಳೆದು ಒಂದು ಸ್ವಲ್ಪ ತಿಂದರೆ ಗಂಟ್ಲಿಗೆಲ್ಲ ಒಂದು ಸ್ವಲ್ಪ ಅದ್ರದ್ದು ಅಂಟಿರುತ್ತಲ್ವ ಅದನ್ನು ತಿಂದರೆ ಗಂಟ್ಲೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ಹಣ್ಣಾಗಿರುವಂಥ ಹಣ್ಣನ್ನು ತಿನ್ನಬೇಕಾಗತ್ತೆ. ಮತ್ತು ಹಳದಿ ಕಲರ್ದು ಮತ್ತು ಕೇಸರಿ ಕಲರ್ದು ಎರಡು ಹಣ್ಣಿಂದು ಕೂಡ ಡಿಫ್ರೆಂಟಾಗಿ ಟೇಸ್ಟಿ ಇರುತ್ತೆ. ಒಂದೊಂದು ಹಣ್ಣಿಂದು ಒಂದೊಂದು ಥರನೇ ಟೇಸ್ಟಿಯಾಗಿರುತ್ತೆ. ಅಂದರೆ ಒಂದೊಂದು ಮರದ್ದು ಬೇರೆ ಬೇರೆ ಥರನೇ ಟೇಸ್ಟಿಯಾಗಿರುತ್ತೆ. ಮತ್ತು ರಸನೂ ಕೂಡ ಒಂದೊಂದು ಮರದ್ದು ಜಾಸ್ತಿ ಇರುತ್ತೆ, ಒಂದೊಂದು ಮರದ್ದು ಕಡಿಮೆ ಇರುತ್ತೆ. ಸೊ ಇದೇ ಥರದ್ದು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗತ್ತೆ. ಯಾಕಂದರೆ ನೀರನ್ನೆಲ್ಲ ಕರೆಕ್ಟಾಗಿ ಬಿಟ್ಟು ಉಪ್ಪು ಮತ್ತು ಖಾರದ ಪುಡಿನ ಅಷ್ಟು ಕರೆಕ್ಟಾಗಿ ಅದಕ್ಕೆ ಸೇರಬೇಕಾಗತ್ತೆ. ಅದನ್ನಷ್ಟು ಒಂದು ಸ್ವಲ್ಪ ತಿಂದ್ರಂತೂ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನಾನು ಇದಕ್ಕೆ ಉಪ್ಪು ಮತ್ತು ಸಣ್ಣ ಮೆಣಸು ಹಾಕಿದ್ದೀನಿ. ಯಾಕೆಂದರೆ ಖಾರ ಸ್ವಲ್ಪ ಜಾಸ್ತಿನೇ ಆಗಿರಲಿ ಅಂತ ಹೇಳ್ಬಿಟ್ಟು ಸಣ್ಣ ಮೆಣಸು ಕುಟ್ಟಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಖಾರದ ಪುಡಿನ ಹಾಕ್ಕೋಬೋದು. ನಾನು ಇದಕ್ಕೆ ಸಣ್ಣ ಮೆಣಸು ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು 15 ನಿಮಿಷ ಕಾಲ ನಾನು ಅದನ್ನು ಮುಚ್ಚಿಟ್ಟಿದ್ದೆ. ನೋಡ್ಬೋದು ನೀರನ್ನು ಹೇಗೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಉಪ್ಪು ಮತ್ತು ಖಾರನ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ಗೇರಣ್ಣಿಗೆ.
ಇವಾಗ ತಿಂದು ನೋಡಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಸೊ ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು. ಯಾರಾದರೂ ಗೇರಣ್ಣನ ಈ ಥರ ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗಿದ್ದಾಗಿರುತ್ತೆ. ಮತ್ತು ಎಲ್ಲನೂ ಕೂಡ ಬೇರೆ ಬೇರೆ ಥರ ಟೇಸ್ಟಿಯಾಗಿರುತ್ತೆ. ಈ ಎಳೆ ಗೇರು ಬೀಜನ ಕೊಯ್ಕೊಂಡು ಬಂದಿದ್ದೀನಿ ನಾನು, ಯಾಕಂದರೆ ತಿಂದು ನೋಡುವ ಅಂತ ಹೇಳ್ಬಿಟ್ಟು. ಆದರೆ ಎಳೆ ಗೇರು ಬೀಜನ ತಿನ್ನೋಕೆ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಕೂಡ ಡೇಂಜರು ಕೂಡ ಆಗಿರುತ್ತೆ. ದಯವಿಟ್ಟು ಯಾರಾದರೂ ಎಳೆ ಗೇರು ಬೀಜನ ತಮಾಷೆಯಾಗಿ ತಗೊಂಡು ಅಥವಾ ತಿನ್ನೋಕೆ ಟೇಸ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಹೇಗೇಗೋ ಮಾಡಿಕೊಂಡು ಅದನ್ನು ತಿನ್ನೋಕೆ ಹೋಗಬೇಡಿ. ಯಾಕೆಂದರೆ ಅದ್ರದ್ದು ಅಂಟಿರುತ್ತಲ್ಲ, ಅದನ್ನು ಏನಾದರೂ ಚರ್ಮಕ್ಕೆ ತಾಗಿದ್ರೆ ಚರ್ಮನ ಸುಟ್ಟೋಗಿರುತ್ತೆ. ಮತ್ತು ಅಥವಾ ಕಣ್ಣಿಗೆ ಏನಾದರೂ ಬಿತ್ತು ಏನಾದರೂ ಆಯಿತು ಅಂತಂದರೆ ನಿಜವಾಗ್ಲೂ ನಿಮ್ಮ ಕಣ್ಣು ಹೋಗುತ್ತೆ, ಹಾಗೆ ಚರ್ಮನೂ ಕೂಡ ಅದು ಸುಟ್ಟು ಹೋಗುತ್ತೆ. ಯಾಕಂದರೆ ಅಲ್ಲಿಗೆ ಒಂದು ಕಲೆನೇ ಆಗಿಬಿಡತ್ತೆ. ಗೇರು ಬೀಜನ ಕಟ್ ಮಾಡಬೇಕಿದ್ರೆ ನಾವು ಕೊಬ್ಬರಿ ಎಣ್ಣೆನ ಸ್ವಲ್ಪ ಕೈಗೆ ಹಾಕ್ಕೊಂಡು ಅದ್ರ ಅಷ್ಟೊಂದು ಅಂಟನ್ನು ತಾಗೋದಿಲ್ಲ. ನನಗೆ ಎಣ್ಣೆಗೆ ಯಾವುದೇ ರೀತಿಯಾದಂಥ ಅಂಟು ತಾಗೋದಿಲ್ಲಲ್ಲ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಮ್ಮಮ್ಮನ ನಂಗೆ ಕೊಯ್ದು ಕೊಡ್ತಾ ಇದ್ದಾಳೆ. ಯಾಕಂದರೆ ನನಗೆ ಕೊಯ್ದು ಬೇಡ ಅಂತ ಕೈಯೆಲ್ಲ ಸುಟ್ಕೊತೀಯ ನೀ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಎಳೆ ಗೇರು ಬೀಜನ ನಮಗೆ ಮುಟ್ಟೋಕೆ ಕೊಡೋದಿಲ್ಲ. ಯಾಕೆಂದರೆ ಅದನ್ನು ಚರ್ಮನೆಲ್ಲ ಸುಟ್ಟೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು ಎಷ್ಟು ಅಂಟು ತಾಗಿದೆ ಅಂತ ಹೇಳ್ಬಿಟ್ಟು. ಈ ಗೇರು ಬೀಜನ ಸಿಪ್ಪೆ ಇರುತ್ತಲ್ಲ, ನೀವು ಅದನ್ನು ಯಾವ್ದಾರ ಒಂದು ಹುಲ್ ಮೇಲೆ ಏನಾದರೂ ಹಾಕಿ ನೋಡಿ, ಅದು ಹುಲ್ಲೆಲ್ಲ ಸತ್ತೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದನ್ನು. ಅದಕ್ಕಾಗಿ ಮತ್ತು ನಮ್ಮ ಚರ್ಮ ಎಲ್ಲ ಎದ್ದು ಬಿಡುತ್ತೆ ಅದ್ರದ್ದು ಅಂಟು ತಾಕಿದ್ರೆ. ದಯವಿಟ್ಟು ನೀವು ಈ ಥರ ಎಳೆ ಗೇರು ಬೀಜನ ತಮಾಷೆ ಮಾಡೋಕೆ ಹೋಗಬೇಡಿ. ಅದನ್ನು ತಿನ್ನಬೇಕಾದ್ರೂ ಕೂಡ ಅಷ್ಟೊಂದೆಲ್ಲ ತೆಗೆದು ಆದಮೇಲೂ ಕೂಡ ಗೇರು ಬೀಜಕ್ಕೆ ಇರುತ್ತಲ್ವ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ತಿನ್ನಿರಿ. ಇಲ್ಲ ಅಂತಂದ್ರೂ ಕೂಡ ಮತ್ತು ಎಲ್ಲಾದರೂ ನಿಮ್ಗೆ ಒಂದು ಸ್ವಲ್ಪ ಸೊಳ್ಳೆ ಗಿಳೆ ಏನಾದರೂ ಇತ್ತು ಅಂತಂದ್ರೂ ಕೂಡ ಗಂಟ್ಲೊಳಗೆಲ್ಲ ಸುರಿದಂಗೆ ಆಗಿಬಿಡತ್ತೆ. ಸೊ ತಿನ್ನಬೇಕಾದ್ರೂ ಕೂಡ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ತಿನ್ನಿ, ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ಕೂಡ. ಹಾಗೆ ತಿನ್ನೋಕೆ ಹೋಗಬೇಡಿ. ಈ ಥರನೆಲ್ಲ ಸಿಪ್ಪೆನೆಲ್ಲ ಕರೆಕ್ಟಾಗಿ ತೆಗೆದುಬಿಟ್ಟೇ ತಿನ್ನಿ. ಹಾಗೆ ಗೇರು ಬೀಜನ ಸುಟ್ಕೊಂಡು ತಿನ್ನೋದೂ ಕೂಡ ತುಂಬ ಮಜವಾಗಿರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆನೂ ತಿಳಿಸ್ತೀನಿ. ಅದು ನಾವು ಯಾವ ರೀತಿ ಗೇರು ಬೀಜನ ಸುಟ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು. ಎಳೆ ಗೇರು ಬೀಜನ ತಿನ್ನೋದ್ರಲ್ಲೂ ಕೂಡ ಒಂಥರ ಮಜವಾಗಿರುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಇವಾಗಿಂದ ಎಲ್ಲ ಹಳ್ಳಿಯ ಕಡೆಯೆಲ್ಲ ತುಂಬ ಅಪರೂಪನೇ ಆಗಿಬಿಟ್ಟಿದೆ ಈ ಥರ ಗೇರು ಬೀಜ ಈ ಥರ ತಿನ್ನೋದು ಅಥವಾ ಸಿಗೋದೆಲ್ಲ ತುಂಬ ಅಪರೂಪನೇ ಆಗಿಬಿಟ್ಟಿದೆ. ಸೊ ಸಿಗದವರಿಗೆ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ಯಾರಿಗೆಲ್ಲ ಗೇರು ಬೀಜ ತುಂಬ ಇಷ್ಟ ಅವರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಏನಾಯಿತು ಅಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ಆದಂತಹ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಜೊತೆಗೆ ಮತ್ತೆ ನಾನು ನಿಮ್ಮ ಮುಂದೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.